ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ಉಷಾ. ವಯನಾಡು ಸ್ವರ್ಗದಂತೆ ಇರೋ ಭೂಮಿ, ಆದರೆ ಈಗ ವಯನಾಡು ಅನ್ನೋ ಹೆಸರು ಕೇಳಿದ್ರೇನೆ ಬೆಚ್ಚಿ ಬೀಳುವಂತಾಗ್ತಾ ಇದೆ. ಈ ದುರಂತದಲ್ಲಿ ನಲುಗಿದವರ ಒಬ್ಬೊಬ್ಬರ ಕಥೆಯು ಕರುಣಾಜನಕವಾಗಿದೆ. ಇಂಥವುಗಳ ನಡುವೆಯೇ ಇದೊಂದು ವಿಶೇಷ ಸ್ಟೋರಿ ಇದೆ. ಇದು ನೋವಿನ ಕಥೆಯೋ ನಲಿವಿನ ಕಥೆಯೋ ಅರ್ಥವಾಗುವುದೇ ಇಲ್ಲ. ಆದರೂ ಈ ಕತೆ ಮನು ಕಲುಕುವಂತಿದೆ. ಸಿನಿಮಾ ಕಥೆಯಂತೆ ಈ ಸ್ಟೋರಿಯಲ್ಲೂ ಸಾಕಷ್ಟು ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ಗಳಿವೆ. ಅಪ್ಪ, ನಮ್ಮವರನ್ನ ಹುಡುಕಿ ಕೊಡಿ. ಅಣ್ಣ, ಊಟ ಎಲ್ಲಿ ಸಿಗುತ್ತೆ ಅಂತ ಹೇಳಿ. ತುಂಬ ಚಳಿ ಇದೆ, ಮಕ್ಕಳಿಗೆ ಬಟ್ಟೆ ಇದ್ರೆ ಕೊಡಿ. ಇಲ್ಲೇ ನನ್ನ ಮನೆಯಿತ್ತು, ಎಲ್ಲಿ ಹೋಯ್ತೋ ಗೊತ್ತಿಲ್ಲ. ಹೀಗೆ ಅದೆಷ್ಟೋ ಜನ ಜೀವನವನ್ನ ತಲೆ ಕೆಳಗೆ ಮಾಡಿತ್ತು ವಯನಾಡಿನ ಗುಡ್ಡ ಕುಸಿತ ದುರಂತ. ಕೋಟ್ಯಾಧೀಶ್ವರರು ಅಂತ ಬೀಗಿದವರು ಕೂಡ ಅವತ್ತು ಒಂದೊತ್ತಿನ ತುತ್ತಿಗೂ ಕ್ಯೂನಲ್ಲಿ ನಿಲ್ಲೋ ಪರಿಸ್ಥಿತಿ ಎದುರಾಗಿತ್ತು. ದೇವರೇ ಕಾಪಾಡುವಂತ ನಿತ್ಯ ಪೂಜೆ ಮಾಡ್ತಿದ್ದವರ ಮೇಲೂ ಪ್ರಕೃತಿ ದೇವಿ ಮುನಿಸಿಕೊಂಡ್ಬಿಟ್ಟಿದ್ಲು. ಆ ದಿನ ನಡುರಾತ್ರಿಯಲ್ಲಿ ನಡೆದ ಘಟನೆ ಅದೆಷ್ಟೋ ಜನರ ಬದುಕನ್ನೇ ಬದಲಿಸಿಬಿಟ್ಟಿದೆ. ಅದರಲ್ಲಿ ಈ ಜೋಡಿಯೂ ಒಂದು. ಇದು ದುರಂತ ಭೂಮಿ ವಯನಾಡಿನಲ್ಲಿ ಕಂಡುಬಂದ ಮನ ಮಿಡಿಯುವ ಲವ್ ಸ್ಟೋರಿ. 3 ವರ್ಷದ ಹಿಂದೆ ಅರಳಿದ್ದ ಪ್ರೀತಿ ಗುಡ್ಡ ಕುಸಿತದಲ್ಲಿ ಕೊಚ್ಚಿ ಹೋಯ್ತು ಅಂತ ಕಣ್ಣೀರಿಟ್ಟಿದ್ದ ಯುವಕನಿಗೆ ಆ ದೇವರು ಸರ್ಪ್ರೈಸ್ ಕೊಟ್ಟಿದ್ದ ಕ್ಷಣ ಅದು. ಬಿಟ್ಟು ಹೋದ್ಲು ಅಂತ ದುಃಖದಲ್ಲಿ ಕಣ್ಣೀರಾಗ್ತಿದ್ದವನು, ಆದರೆ ಆತ ಊಹೆ ಮಾಡದ ರೀತಿಯಲ್ಲಿ ಘಟನೆಗಳು ನಡೆದು ಹೋಗಿದ್ವು. ಈತ ಅನ್ಸಿಲ್, ಈಕೆ ಫಿದಾ. ಇಬ್ಬರು ಚೂರಲ್ಮಲ ನಿವಾಸಿಗಳು. ಕಾಲೇಜಲ್ಲಿ ಒಬ್ಬರನ್ನೊಬ್ಬರು ಒಪ್ಪಿಕೊಂಡ್ರು. ಕನಸುಗಳನ್ನ ಮನಸ್ಸುಗಳನ್ನ ಬದಲಾಯಿಸಿಕೊಂಡಿದ್ರು. ಮನೆಯವರನ್ನ ಒಪ್ಪಿಸಿ ಮದುವೆಯಾಗೋ ಬಗ್ಗೆ ಯೋಚನೆಯನ್ನು ಮಾಡಿದ್ರು. ಹುಡುಗ ಎಜುಕೇಶನ್ ಮುಗಿಸಿ ನರ್ಸಿಂಗ್ ಕೆಲಸಕ್ಕೆ ಸೇರಿದ್ದ. ಆಕೆಯೂ ಓದು ಮುಗಿಸಿ ಮನೆಯಲ್ಲೇ ಇದ್ಲು. ಅಪ್ಪ ಅಮ್ಮನ ಮುದ್ದಿನ ಒಬ್ಬಳೆ ಮಗಳು ಫಿದಾ. ಮೊಬೈಲ್ನಲ್ಲಿ ದಿನವೂ ಪ್ರಿಯಕರ ಅನ್ಸಿಲ್ ಜೊತೆ ಚಾಟಿಂಗ್ ಮಾಡ್ತಾ ಜೋಡಿ ಜೀವನದ ಕನಸು ಕಂಡಿದ್ಲು. ಆದರೆ ಎಂದಿನಂತೆ ಜುಲೈ 30ನೇ ತಾರೀಕು ಕೂಡ 11:30 ಸುಮಾರಿಗೆ ಫಿದಾಗೆ ಅನ್ಸಿಲ್ ಫೋನ್ ಮಾಡ್ತಾನೆ. ಊಟ ಮಾಡ್ತಾ, ಏನ್ ಮಾಡ್ತಾ ಇದ್ಯಾ, ಹೇಗಿದ್ಯಾ, ಮತ್ತೆ ಇನ್ನೇನ್ ಸಮಾಚಾರ ಅಂತ ಇಬ್ರು ಒಬ್ರಿಗೊಬ್ರು ಮಾತಾಡ್ಕೊಂಡಿದ್ರು. ಆಮೇಲೆ ಒಂದಷ್ಟೊತ್ತು ಮಾತಾಡಿದ ಮೇಲೆ ಹುಷಾರಾಗಿರು ಅಂತ ಫೋನ್ ಇಟ್ಟಿದ್ದ ಅನ್ಸಿಲ್. ಇದಾದ 1 ಗಂಟೆಯಲ್ಲೇ ಮೆಪ್ಪಾಡಿ ಮತ್ತು ಚೂರಲ್ಮಲಾದಲ್ಲಿ ಭೀಕರ ಭೂಕುಸಿತವಾಗಿದ್ದ ವಿಷಯ ಗೊತ್ತಾಗುತ್ತೆ ಅನ್ಸಿಲ್ಗೆ. ಇದು ಗೊತ್ತಾಗ್ತಿದ್ದಂತೆ ಅನ್ಸಿಲ್ ದಿಗ್ಭ್ರಾಂತನಾಗ್ತಾನೆ. ಪ್ರೇಯಸಿಗೆ ಪದೇ ಪದೇ ಫೋನ್ ಕಾಲ್ ಮಾಡಿದ್ರು, ಮೊಬೈಲ್ ಸ್ವಿಚ್ ಆಫ್. ಪ್ರೇಯಸಿಯ ಮನೆ ಹತ್ರ ಹೋದವನಿಗೆ ಕಂಡಿದ್ದು ನೆಲಸಮವಾದ ಮನೆ. ಎಲ್ಲವೂ ಹೋಯ್ತು, ನನ್ನವಳೂ ಹೋದ್ಲು ಅಂತ ಸ್ಥಳದಲ್ಲೇ ಆತ ಕುಸಿದು ಬಿಟ್ಟಿದ್ದ. ಅದೇ ನೋವಲ್ಲಿ ಆತ ಇಂಥ ಟೈಮ್ನಲ್ಲಿ ನಾನು ಕುಗ್ಗಬಾರದು ಅಂತ ತನಗೆ ತಾನೇ ಧೈರ್ಯ ತಂದುಕೊಂಡಿದ್ದ. ನನ್ನವಳನ್ನ ಯಾರಾದರೂ ರಕ್ಷಣೆ ಮಾಡಿರಬಹುದು, ಅವಳನ್ನ ಆಸ್ಪತ್ರೆಗೆ ಸೇರಿಸಿರಬಹುದು ಅಂತ ತಾನು ಕೆಲಸ ಮಾಡ್ತಿದ್ದ ಮೆಪ್ಪಾಡಿ ಹೆಲ್ತ್ ಸೆಂಟರ್ಗೆ ಓಡೋಡಿ ಬಂದಿದ್ದ. ಅಲ್ಲಿ ಕೆಸರಿನಿಂದ ತುಂಬಿದ್ದ ಹಲವಾರು ಮೃತದೇಹಗಳನ್ನು ಸಾಗಿಸ್ತಿದ್ದ. ದುರಂತದಲ್ಲಿ ಮಡಿದ ಮೃತದೇಹಗಳಿಗೆ ಸ್ನಾನ ಮಾಡಿಸೋ ಕೆಲಸ ಅನ್ಸಿಲ್ನದ್ದಾಗಿತ್ತು. ಹೀಗೆ ಅನ್ಸಿಲ್ ಪ್ರತಿ ಮೃತದೇಹವನ್ನ ಕಂಡಾಗ್ಲೂ ಇದು ನನ್ನವಳ ಮೃತದೇಹವಾ ಅನ್ನೋ ನಿರೀಕ್ಷೆ ಕಾಡ್ತಿತ್ತು. ಪ್ರೇಯಸಿ ಯಾವ ರೂಪದಲ್ಲಿ ಸಿಕ್ತಾಳೋ ಅನ್ನೋ ಭೀತಿ, ನೋವು ಆತನನ್ನ ಪದೇ ಪದೇ ಕಾಡ್ತಿತ್ತು. ಹೀಗೆ ಮೃತದೇಹಗಳಿಗೆ ಸ್ನಾನ ಮಾಡಿಸ್ತಿದ್ದಾಗ ಒಂದು ದಿನ ಅವನಿಗೆ ಶಾಕ್ ಎದುರಾಗುತ್ತೆ. ಅದು ಫಿದಾ ತಂದೆಯ ಡೆಡ್ ಬಾಡಿ ಅನ್ಸಿಲ್ ಕೈಗೆ ಸಿಕ್ಕಿರುತ್ತೆ. ಆಗ ಬಿಕ್ಕಿ ಬಿಕ್ಕಿ ಅಳ್ತಾನೆ. ಕೆಲಸದ ವೇಳೆ ಅಂತಾನೂ ನೋಡದೆ ಅಯ್ಯೋ ನನ್ನವಳು ಮಣ್ಣಲ್ಲಿ ಮಣ್ಣಾಗಿ ಹೋಗಿದ್ದಾಳೆ ಅಂತ ಭಾವಿಸ್ತಾನೆ. ದುಃಖದಲ್ಲೇ ಉಳಿದವರ ಸೇವೆಯಲ್ಲಿ ತೊಡಗಿಕೊಂಡಿದ್ದ ಅನ್ಸಿಲ್ ಮುಂದೆ ಬರೋಬ್ಬರಿ 8 ದಿನವಾದ ಮೇಲೆ ಕಾಳಜಿ ಕೇಂದ್ರವೊಂದರಲ್ಲಿ ಫಿದಾ ಅನ್ಸಿಲ್ ಮುಂದೆ ಬರ್ತಾಳೆ. ಜೀವಂತವಾಗಿ ಪ್ರೇಯಸಿಯನ್ನ ನೋಡಿ ಅನ್ಸಿಲ್ ಅಕ್ಷರಶಃ ದಿಗ್ಭ್ರಾಂತನಾಗಿ ಹೋಗಿದ್ದ. ಅವಳ ಬಳಿ ಓಡೋಡಿ ಬಂದು ಆಕೆಯನ್ನ ನೋಡಿ ಕಣ್ಣೀರು ಹಾಕಿದ್ದ. ಆಕೆಯು ನನ್ನವರೆಲ್ಲ ನನ್ನಿಂದ ದೂರಾದ್ರು, ಅಮ್ಮ ನಾನು ಮಾತ್ರ ಉಳ್ಕೊಂಡ್ವಿ ಅಂತ ಅನ್ಸಿಲ್ನ ಅಪ್ಪಿಕೊಂಡು ಕಣ್ಣೀರಿಡ್ತಾಳೆ.
ಸದ್ಯ ಫಿದಾ ಮತ್ತು ಆಕೆಯ ತಾಯಿಯ ಜವಾಬ್ದಾರಿಯನ್ನ ಅನ್ಸಿಲ್ ಹೊತ್ತಿದ್ದು ಆತನೇ ಪೋಷಿಸುತ್ತಿದ್ದಾನೆ. ನಾನು ಆರಂಭದಲ್ಲೇ ಹೇಳಿದ ಹಾಗೆ ಇದೊಂದು ನೋವಿನ ಕಥೆಯೋ ನಲಿವಿನ ಕಥೆಯೋ ಅರ್ಥವಾಗಲ್ಲ. ಆದರೂ ಇಲ್ಲಿ ದೇವರು ಕರುಣೆ ತೋರಿದ್ದಾನೆ. ಇಬ್ಬರ ಪ್ರೀತಿ ಸಾವನ್ನು ಸೋಲಿಸಿ ಗೆದ್ದಿದೆ. ಇವರಿಬ್ಬರು ಆದಷ್ಟು ಬೇಗ ಮದುವೆ ಆಗಲಿ ಅಂತ ಜನ ಕೂಡ ಆಶೀರ್ವಾದ ಮಾಡ್ತಿದ್ದಾರೆ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್. ನಿರ್ಭೀತಿಯಿಂದ ನಿಮ್ಮ ಪರವಾಗಿ.